ಹಾಯ್ ಫ್ರೆಂಡ್ಸ್, LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರಿಂದ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಾಗೆ. ಸುಮಾರು ಕ್ವಶನ್ ಪೇಪರಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ರಿಪೀಟೆಡಾಗಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದೆಯಪ್ಪ ಅಂತಂದರೆ ಸೊ 8 ಇದೆ ಅನ್ನುವಂಥದ್ದನ್ನ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಎರಡನೇದಾಗಿ ಚಂಡೀಗಢ ಅಂತ ಹೇಳ್ಬೋದು, ಮೂರನೇದಾಗಿ ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ದಿಯು, ಪುದುಚೇರಿ, ದೆಹಲಿ, ಲಕ್ಷದ್ವೀಪ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅನ್ನುವಂಥದ್ದು 8 ಒಟ್ಟು ಭಾರತಕ್ಕೆ ಸಂಬಂಧಪಟ್ಟಾಗೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಹೊಂದಿದ್ದೀವಿ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾರೇನು LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಕೆಲವು ಫ್ಯಾಕ್ಟ್ಸ್ಗಳನ್ನ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಕೇಂದ್ರಾಡಳಿತ ಪ್ರದೇಶವು ಒಂದು ಭಾರತದ ಗಣರಾಜ್ಯ ಅವಿಭಾಜ್ಯ ಅಂಗವಾಗಿದೆ. ಗಣರಾಜ್ಯದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದಾಗುತ್ತೆ. ಕೇಂದ್ರಾಡಳಿತ ಪ್ರದೇಶವು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಟ್ಟಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಇತರ ರಾಜ್ಯಗಳು ಹೊಂದಿರುವಂತೆ ಇವುಗಳು ಪ್ರತ್ಯೇಕ ಸರ್ಕಾರಗಳನ್ನು ಹೊಂದಿಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಟ್ಟಿರುತ್ತದೆ ಮತ್ತು ಬೇರೆ ರಾಜ್ಯಗಳಲ್ಲಿ ಇರುವಂತಹ ಸರ್ಕಾರಗಳನ್ನು ಹೊಂದಿರುವುದಿಲ್ಲ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ಭಾರತ ಸಂಸತ್ತು ಸಂವಿಧಾನ ತಿದ್ದುಪಡಿಯ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಾಸನ ಸಭೆಯನ್ನು ಸ್ಥಾನ ಕಲ್ಪಿಸುವಂಥ ಅವಕಾಶ ಇದೆ. ಅಂದರೆ ಭಾರತದ ಸಂಸತ್ನಲ್ಲಿ ಸಂವಿಧಾನ ತಿದ್ದುಪಡಿಯ ಮುಖಾಂತರ ಆ ಮುಖಾಂತರ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ರಾಜ್ಯಗಳಿಗೆ ಶಾಸನ ಸಭೆಯನ್ನು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಾಸನ ಸಭೆಯನ್ನು ಕಲ್ಪಿಸುವಂಥ ಅವಕಾಶ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಪುದುಚೇರಿ ಮತ್ತು ದೆಹಲಿಗೆ ಸಂಬಂಧಪಟ್ಟಾಗೆ ನಾವು ಗಮನಿಸ್ಬೋದಾಗುತ್ತೆ ಗೆಳೆಯರೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು 8 ಇದೆ. ಆ ಕೇಂದ್ರಾಡಳಿತ ಪ್ರದೇಶಗಳೊಂದು ಡೀಪ್ ಇನ್ಫಾರ್ಮೇಷನ್ನ ತೆಗಿತಾ ಹೋಗೋಣ ಸ್ನೇಹಿತರೆ, ನೋಡ್ತಾ ಹೋಗಿ. ಸೊ ಈ ವಿಡಿಯೋ ಸೆಷನ್ನ ಎಂಡ್ ಮೂಮೆಂಟಲ್ಲಿ ಕೆಲವು ಕ್ವಶನ್ಸ್ಗಳನ್ನ ನಾನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಆ ಕ್ವಶನ್ಸ್ಗಳಿಗೆ ನೀವು ಉತ್ತರಿಸಿದಾಗ ಈ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಾಗ ಯಾವುದೇ ಕ್ವಶನ್ ಪೇಪರಲ್ಲಿ ಯಾವುದೇ ಕ್ವಶನ್ಸ್ ಬಂದರೂ ಕೂಡ ನೀವು ಆನ್ಸರ್ ಮಾಡುವಂಥ ಕ್ಯಾಪಬಿಲಿಟಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಮೊದಲನೇ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ತಿಳಿತಾ ಹೋಗೋಣ ಗೆಳೆಯರೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅನ್ನುವಂಥದ್ದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇದು ಸ್ಥಾಪಿತವಾಗಿರ್ತಕ್ಕಂಥದ್ದು ನವೆಂಬರ್ 1966 ನವೆಂಬರ್ 1 ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಸ್ಥಾಪಿತ ದಿನವೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಕೆಲವು ಕ್ವಶನ್ ಪೇಪರ್ ಟಫ್ ಆಗ್ತಾ ಹೋದಾಗ ಸ್ಥಾಪಿತ ದಿನವೂ ಕೂಡ ಕೇಳುವಂಥ ಅವಕಾಶ ಇದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಒಂದು ವಿಸ್ತೀರ್ಣದ ಬಗ್ಗೆ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. 8249 ಚದರ ಕಿಲೋಮೀಟರಷ್ಟು ವಿಸ್ತೀರ್ಣವನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹೊಂದಿದೆ ಅನ್ನುವಂಥದ್ದಾಗುತ್ತೆ. ಇನ್ನು ಜನಸಂಖ್ಯೆ ಪಾಪ್ಯುಲೇಷನ್ ಬಗ್ಗೆ ನಾವು ನೋಡ್ತಾ ಹೋದಾಗ 3,80,581 ಜನಸಂಖ್ಯೆಯನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹೊಂದಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದಪ್ಪ ಅಂತಂದರೆ ಪೋರ್ಟ್ ಬ್ಲೇರ್ ಅನ್ನುವಂಥದ್ದು ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಎರಡನೇ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಚಂಡೀಗಢ ಅಂತ ಹೇಳ್ಬೋದು. ಚಂಡೀಗಢ ಕೂಡ ಸ್ಥಾಪಿತವಾಗಿರ್ತಕ್ಕಂಥದ್ದು ನವೆಂಬರ್ 1966 1ನೇ ತಾರೀಕು ಅನ್ನುವಂಥದ್ದಾಗುತ್ತೆ. ಇನ್ನು ಚಂಡೀಗಢನ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 114 ಚದರ ಕಿಲೋಮೀಟರ್ ಅನ್ನುವಂಥದ್ದಾಗುತ್ತೆ. ಇನ್ನು ಚಂಡೀಗಢಗೆ ಸಂಬಂಧಪಟ್ಟ ಹಾಗೆ ಜನಸಂಖ್ಯೆಯನ್ನು ನೋಡ್ತಾ ಹೋದಾಗ ಅಲ್ಲಿ ಕೂಡ ಜನಸಂಖ್ಯೆ 1,55,450 ಜನಸಂಖ್ಯೆಯನ್ನು ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ ಹೊಂದಿದೆ ಎನ್ನುವಂಥದ್ದು. ಇನ್ನು ಚಂಡೀಗಢಗೆ ಸಂಬಂಧಪಟ್ಟ ಹಾಗೆ ಅದರ ಒಂದು ರಾಜಧಾನಿ ಯಾವುದಪ್ಪ ಅಂತ ಕೇಳಿದಾಗ ಚಂಡೀಗಢನ ರಾಜಧಾನಿ ಚಂಡೀಗಢ ಅಂತಲೂ ಕೂಡ ನಾವು ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇನ್ನೊಂದು 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನ ತಿಳಿತಾ ಹೋದಾಗ ಎಕ್ಸಾಮಲ್ಲಿ ಕೂಡ ಇದ್ರ ಬಗ್ಗೆ ಕೇಳುವಂಥ ಅವಕಾಶ ಇದೆ ಅನ್ನುವಂಥದ್ದು. ಇನ್ನು ಮೂರನೇ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ದಿಯು ಅನ್ನುವಂಥದ್ದು. ಸೊ ಈ ದಾದ್ರಾ ನಗರ್ ಹವೇಲಿ, ದಮನ್ ದಿಯು ಸ್ಥಾಪಿತವಾಗಿರ್ತಕ್ಕಂಥದ್ದು 2020 ಜನವರಿ 26 ಅನ್ನುವಂಥದ್ದಾಗುತ್ತೆ ಹೋಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ದಾದ್ರಾ ಮತ್ತು ನಗರ್ ಹವೇಲಿಗೆ ಸಂಬಂಧಪಟ್ಟ ಹಾಗೆ ದಾದ್ರಾ ನಗರ್ ಹವೇಲಿಯ ಒಂದು ರೀತಿಯಾಗಿರ್ತಕ್ಕಂತಹ ವಿಸ್ತೀರ್ಣವನ್ನು ಗಮನಿಸಿದಾಗ 603 ಚದರ ಕಿಲೋಮೀಟರಷ್ಟು ವ್ಯಾಪ್ತಿಯನ್ನು ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ದಿಯು ಹೊಂದಿದೆ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಜನಸಂಖ್ಯೆಯನ್ನು ನೋಡ್ತಾ ಹೋದಾಗ ಜನಸಂಖ್ಯೆನೂ ಕೂಡ 5,86,956 ಜನಸಂಖ್ಯೆಯನ್ನು ದಾದ್ರಾ ಮತ್ತು ನಗರ್ ಹವೇಲಿ ಹೊಂದಿದೆ ಅನ್ನುವಂಥದ್ದು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಧಾನಿ ಯಾವುದಪ್ಪ ಅಂದರೆ ದಮನ್ ಅಂತ ಹೇಳ್ಬೋದಾಗುತ್ತೆ. ಇನ್ನು 4ನೇ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಅನ್ನುವಂಥದ್ದು. ಸೊ
ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಆದರೂ ಕೂಡ ಅದರದೇ ಆದಂತಹ ಶಾಸನ ಸಭೆಯನ್ನು ಹೊಂದಿದೆ. ಅದನ್ನು ಕೂಡ ಕೇಂದ್ರ ಸರ್ಕಾರ ಸಂಸತ್ತೇನಿದಿಲ್ಲ ಸಂಸತ್ನಲ್ಲಿ ತಂದಿರತಕ್ಕಂಥ ತಿದ್ದುಪಡಿಯ ಮುಖಾಂತರ ಅದು ಮಾಡಲಾಗಿದೆ ಅನ್ನುವಂಥದ್ದು. ಪುದುಚೇರಿ ಸ್ಥಾಪಿತ ದಿನಾಂಕ 1962 ಆಗಸ್ಟ್ 16 ಅಂತ ಹೇಳ್ಬೋದು. ಸೊ ಪುದುಚೇರಿಯ ಒಂದು ವಿಸ್ತೀರ್ಣ 492 ಚದರ ಕಿಲೋಮೀಟರ್ ಅಂತ ಹೇಳ್ಬೋದು. ಇನ್ನು ಪುದುಚೇರಿಗೆ ಸಂಬಂಧಪಟ್ಟಾಗ ಜನಸಂಖ್ಯೆನ ನೋಡ್ತಾ ಹೋದಾಗ 12,47,953 ಜನಸಂಖ್ಯೆನ ಪುದುಚೇರಿ ಹೊಂದಿದೆ ಎನ್ನುವಂಥದ್ದಾಗುತ್ತೆ. ಇನ್ನು ಪುದುಚೇರಿಗೆ ಸಂಬಂಧಪಟ್ಟ ಹಾಗೆ ಯಾವ ರಾಜಧಾನಿಯನ್ನು ಹೊಂದಿದೆಪ್ಪ ಅಂದರೆ ಸೊ ಪುದುಚೇರಿಗೆ ಸಂಬಂಧಪಟ್ಟ ಹಾಗೆ ಪುದುಚೇರಿ ರಾಜಧಾನಿಯೇ ಆಗಿರುತ್ತೆ ಎನ್ನುವಂಥದ್ದು. ಸೊ ಪುದುಚೇರಿ ಮತ್ತು ದೆಹಲಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಎರಡು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶ ಆದರೂ ಕೂಡ ತನ್ನದೇ ಆದ ಶಾಸನ ಸಭೆಯನ್ನು ಹೊಂದಿದೆ ಎನ್ನುವಂಥದ್ದು. ಇನ್ನು 5ನೇ ಕೇಂದ್ರಾಡಳಿತ ಪ್ರದೇಶ ರಾಜ್ಯ ಯಾವುದಂದರೆ ದೆಹಲಿ ಅಂತ ಹೇಳ್ಬೋದು. ಸೊ ದೆಹಲಿ ಕೂಡ ಸ್ಥಾಪಿತವಾಗಿರ್ತಕ್ಕಂತಹ ದಿನ 1956 ನವೆಂಬರ್ 1 ಅನ್ನುವಂಥದ್ದು. ಸೊ ದೆಹಲಿಯ ಒಂದು ಭೂಪ್ರದೇಶದ ವಿಸ್ತೀರ್ಣ 1490 ಚದರ ಕಿಲೋಮೀಟರ್ ಅಂತ ಹೇಳ್ಬೋದಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಜನಸಂಖ್ಯೆ ವಿಷಯಕ್ಕೆ ಬಂದಾಗ 1,60,87,941 ಜನಸಂಖ್ಯೆನ ದೆಹಲಿ ಹೊಂದಿದೆ ಅನ್ನುವಂಥದ್ದು. ಇನ್ನು ದೆಹಲಿಯ ರಾಜಧಾನಿ ದೆಹಲಿ ಅಂತ ಹೇಳ್ಬೋದಾಗುತ್ತೆ. ಸೊ ದೆಹಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಶಾಸಕಾಂಗ ಶಾಸನ ಸಭೆಯನ್ನು ದೆಹಲಿ ಹೊಂದಿದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಹೋಗುತ್ತೆ ಸ್ನೇಹಿತರೆ. ದೆಹಲಿ ಅನ್ನುವಂಥದ್ದು ಭಾರತದ ರಾಜಧಾನಿ ಅಂತಲೂ ಕೂಡ ನಾವು ಕರಿಬೋದಾಗುತ್ತೆ ಗೆಳೆಯರೆ. ಇನ್ನು ಮುಂದಿನ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಅಂತ ಹೇಳ್ಬೋದು. ಸೊ ಲಕ್ಷದ್ವೀಪವು ಕೂಡ ಸ್ಥಾಪಿತವಾಗಿರ್ತಕ್ಕಂಥದ್ದು 1956 ನವೆಂಬರ್ 1 ಅಂತ ಹೇಳ್ಬೋದಾಗುತ್ತೆ. ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿರ್ತಕ್ಕಂಥ ವಿಸ್ತೀರ್ಣ ಯಾವುದಪ್ಪ ಅಂತಂದರೆ 32 ಚದರ ಕಿಲೋಮೀಟರ್ಸ್ ವ್ಯಾಪ್ತಿಯನ್ನು ಲಕ್ಷದ್ವೀಪ ಹೊಂದಿದೆ ಅಂತಲೂ ಕೂಡ. ಸೊ ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ಜನಸಂಖ್ಯೆನ ನೋಡ್ತಾ ಹೋದಾಗ 64,595 ಜನಸಂಖ್ಯೆನ ಹೊಂದಿದೆ ಲಕ್ಷದ್ವೀಪ ಅನ್ನುವಂಥದ್ದು. ಇನ್ನು ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ರಾಜಧಾನಿ ಯಾವುದಪ್ಪ ಅಂತ ಕೇಳಿದಾಗ ಕವರಟ್ಟಿ ಅಂತಲೂ ಕೂಡ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಇವೆಲ್ಲ ಇನ್ಫಾರ್ಮೇಷನ್ಗಳನ್ನ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಜನರಲ್ ಆಗಿ ಕೂಡ ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಂತ ಹೇಳ್ಬೋದು ಅಥವಾ ನಮ್ಮ ಜನರಲ್ ನಾಲೆಜ್ನ ಕನ್ಸರ್ನಿಂದ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವೆಲ್ಲ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಅಂತಂದರೂ ಕೂಡ ಇದೆಲ್ಲದೂ ಕೂಡ ನಮ್ಮ ಮೈಂಡಲ್ಲಿ ಇರಬೇಕಾಗುತ್ತೆ. ನಾವು ಇದೆಲ್ಲನೂ ಕೂಡ ಇಟ್ಕೊಂಡಾಗ ಮಾತ್ರ ನಮ್ಮ ದೇಶದ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನ ತಿಳ್ಕೊಂಡಂಗೆ ಅನ್ನುವಂಥದ್ದು. ಇನ್ನು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ನೋಡಿದಾಗ ಇದನ್ನು ಸ್ಥಾಪಿತ ಮಾಡಿರ್ತಕ್ಕಂಥದ್ದು 2020 ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂತಹ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 55,538 ಚದರ ಕಿಲೋಮೀಟರ್ಸ್ ವ್ಯಾಪ್ತಿಯನ್ನು ಜಮ್ಮು ಕಾಶ್ಮೀರ ಹೊಂದಿದೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ನಾನು ನೋಡ್ತಾ ಹೋದಾಗ ಗೆಳೆಯರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ 1,22,58,433 ಜನಸಂಖ್ಯೆಯನ್ನು ಜಮ್ಮು ಕಾಶ್ಮೀರ ಹೊಂದಿದೆ ಎನ್ನುವಂಥದ್ದು. ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರ 2 ರಾಜಧಾನಿಗಳನ್ನು ಹೊಂದಿದೆ. ಅದು ಒಂದು ರೀತಿ ಅಟ್ಮಾಸ್ಫಿಯರ್ ಚೇಂಜಸ್ನ ಪರವಾಗಿ ಎನ್ನುವಂಥದ್ದು. ರಾಜಧಾನಿ ಶ್ರೀನಗರ ಬೇಸಿಗೆಯಲ್ಲಿ ಆಯಿತು ಅಂತಂದರೆ ಚಳಿಗಾಲದಲ್ಲಿ ಜಮ್ಮು ಅನ್ನುವಂಥದ್ದು. ಇನ್ನು ಮುಂದಿನ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಅಂತ ಹೇಳ್ಬೋದು. ಲಡಾಖನ್ನು ಕೂಡ ಸ್ಥಾಪಿತವಾಗಿರ್ತಕ್ಕಂಥ ದಿನಾಂಕ 2019 ಅಕ್ಟೋಬರ್ 31 ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಲಡಾಖ್ನ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 1,74,852 ಚದರ ಕಿಲೋಮೀಟರ್ಸ್ ವ್ಯಾಪ್ತಿಯನ್ನು ಲಡಾಖ್ ಹೊಂದಿದೆ. ಇದರ ಜನಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಸೊ ಜನಸಂಖ್ಯೆನೂ ಕೂಡ 12,47,953 ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ. ಇನ್ನು ಲಡಾಖ್ಗೆ ಸಂಬಂಧಪಟ್ಟಾಗಿ 2 ರಾಜಧಾನಿಗಳನ್ನು ಹೊಂದಿದೆ. ಸೊ ಅಲ್ಲಿ ಕೂಡ ಸೀಸನಲ್ ವೇರಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಅಟ್ಮಾಸ್ಫಿಯರ್ನ ಅಂದರೆ ಸೀಸನ್ಗೆ ಸಂಬಂಧಪಟ್ಟ ಹಾಗೆ ಬೇಸಿಗೆಯಲ್ಲಿ ಲೇಹನ್ನು ಲಡಾಖ್ ಹೊಂದಿದ್ರೆ ಕಾರ್ಗಿಲ್ ಅನ್ನು ಚಳಿಗಾಲದಲ್ಲಿ ಅವರು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಸ್ನೇಹಿತರೆ ಇಷ್ಟು ಇಂಪಾರ್ಟೆಂಟ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಕೆಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಉತ್ತರವನ್ನು ತಿಳಿತಾ ಹೋಗೋಣ. ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದೆ ಎನ್ನುವಂಥದ್ದು ಪ್ರಶ್ನೆ. ಸೊ ಅದಕ್ಕೆ ಉತ್ತರ ಸಂಬಂಧಪಟ್ಟ ಹಾಗೆ 8 ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬೋದಾಗುತ್ತೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಯಾರ ನಿಯಂತ್ರಣದಲ್ಲಿದೆ ಎನ್ನುವಂಥದ್ದು ಪ್ರಶ್ನೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಥರ ಪ್ರಶ್ನೆಗಳನ್ನು ಕೂಡ ನಾವು ವಿಲೇಜ್ ಅಕೌಂಟೆಂಟ್, PDO ಅಥವಾ FDA, STA, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಲ್ಲೂ ಕೂಡ ಈ ಥರದಾಗಿರ್ತಕ್ಕಂತಹ ಸಿಂಗಲ್ ಲೈನ್ ಕ್ವಶನ್ಸ್ಗಳನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಇದರ ಪ್ರಶ್ನೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದರೆ
ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳು ಯಾವುದು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಸಂಬಂಧಪಟ್ಟಾಗೆ ಪೋರ್ಟ್ ಬ್ಲೇರ್ ಅಂತಲೂ ಕೂಡ ಚಂಡೀಗಢ ರಾಜಧಾನಿಯನ್ನು ಹೊಂದಿದೆ. ದಾದ್ರಾ ಮತ್ತು ನಗರ್ ಹವೇಲಿ ದಮನ್ ದಿಯುಗಳು ದಮನ್ನನ್ನು ರಾಜಧಾನಿಯನ್ನಾಗಿ ಹೊಂದಿದೆ. ಪುದುಚೇರಿ ಅಂತ ಹೇಳ್ಬೋದು ದೆಹಲಿಯನ್ನು ಹೊಂದಿದೆ. ಲಕ್ಷದ್ವೀಪ ಕವರಟ್ಟಿ ಅಂತ ಹೇಳ್ಬೋದಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗಿಯನ್ನು ಕೂಡ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಶ್ರೀನಗರವನ್ನು ಬೇಸಿಗೆಯಲ್ಲಿ ನೋಡ್ತಾ ಇದ್ದರೆ ಚಳಿಗಾಲದಲ್ಲಿ ಜಮ್ಮುವನ್ನು ಅವರು ರಾಜಧಾನಿಯನ್ನಾಗಿ ಮಾಡ್ಕೋತಾ ಇದ್ದಾರೆ. ಇನ್ನು ಲಡಾಖ್ಗೆ ಸಂಬಂಧಪಟ್ಟಾಗೆ ಬೇಸಿಗೆಯಲ್ಲಿ ಲೇಹನ್ನು ಕಾರ್ಗಿಲನ್ನು ಚಳಿಗಾಲದಲ್ಲಿ ಅವರು ರಾಜಧಾನಿಯನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ ಏನಪ್ಪ ಅಂತಂದರೆ, 2 ರಾಜಧಾನಿಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಸೊ 2 ರಾಜಧಾನಿಗಳನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ. ಇನ್ನು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಈ ಪ್ರಶ್ನೆ. ಸೊ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಡಾಖ್. ಒಂದು ರೀತಿಯಾಗಿರ್ತಕ್ಕಂತಹ 1,74,852 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ವಿಸ್ತೀರ್ಣತೆಯನ್ನು ಅನ್ನುವಂಥದ್ದು. ವಿಸ್ತೀರ್ಣತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂದರೆ ಲಡಾಖ್ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ. ಇನ್ನು ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣದಲ್ಲಿ ಯಾವುದು ಅನ್ನುವಂಥದ್ದನ್ನು ಕೂಡ ಕೇಳುವಂಥ ಅವಕಾಶ ಇದೆ. ಇನ್ನು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಕ್ಷದ್ವೀಪ ಅಂತ ಹೇಳ್ಬೋದು. ಸೊ ಲಕ್ಷದ್ವೀಪ ಓನ್ಲಿ 32 ಚದರ ಕಿಲೋಮೀಟರಷ್ಟು ವ್ಯಾಪ್ತಿಯನ್ನು ಮಾತ್ರ ಬಂದಿದೆ ಅನ್ನುವಂಥದ್ದು. ಇನ್ನು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂದರೆ ಲಡಾಖ್ ಅಂತ ಹೇಳ್ಬೋದಾಗುತ್ತೆ. 64,595 ಜನಸಂಖ್ಯೆನ ಮಾತ್ರ ಅದು ಲಡಾಖ್ ಒಳಗೊಂಡಿದೆ ಅನ್ನುವಂಥದ್ದು. ಇನ್ನು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂದರೆ ದೆಹಲಿ ಅಂತ ಹೇಳ್ಬೋದಾಗುತ್ತೆ. ಸೊ ದೆಹಲಿ ಒಂದು ರೀತಿಯಾಗಿರ್ತಕ್ಕಂಥ 1,87,87,941 ಜನಸಂಖ್ಯೆಯನ್ನು ಒಳಗೊಳ್ಳುವ ಮುಖಾಂತರ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ತನ್ನನ್ನು ಗುರುತಿಸ್ಕೊಂಡಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾಹಿತಿ. ಸೊ ಯಾರು ಇನ್ನೂ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.